ಅಹಮದಾಬಾದ್ ಘಟನೆಗೆ ಸಂಬಂಧಪಟ್ಟಂತೆ ವಿಮಾನ ದುರಂತಕ್ಕೆ ಖಂಡ್ರೆ ಅವರು ಆಗ್ರಹ ಮಾಡಿದ್ದಾರೆ. ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು. ಅಹಮದಾಬಾದ್ ನಲ್ಲಿ ನಡೆದಂತ ದುರ್ಘಟನೆ ಬಹಳ ದುಃಖ ತರ್ತಕ್ಕಂಥದ್ದು. ದೇಶದ ಪ್ರತಿಯೊಬ್ಬ ಭಾರತೀಯರು ಕೂಡ ಮೊನ್ನೆ ಬಹಳ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಆ ಘಟನೆ ಯಾಕಾಯ್ತು, ಏನಾಯ್ತು, ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. 2 ಬ್ಲಾಕ್ ಬಾಕ್ಸ್ಗಳು ಏನ್ ಹೇಳ್ತೇವೆ ಅದು ಕೂಡ ಸಿಕ್ಕಿರುವಂತದ್ದು. ಮತ್ತೆ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಸ್ಪಷ್ಟತೆ ಇದೆ. ಈ ರೀತಿ ದುರ್ಘಟನೆ ನಡೆಯಬಾರ್ದಿತ್ತು, ಮುಂದೂ ಕೂಡ ನಡೆಯಬಾರ್ದು, ಸರಿಯಾದ ರೀತಿ ತನಿಖೆ ಆಗ್ಬೇಕು ಅಂತ ಹೇಳಿ ಬಹಳ ಗಂಭೀರವಾಗಿ ಇದ್ರ ಬಗ್ಗೆ ಚಿಂತನೆ ನಡೆದಿದೆ. ತನಿಖೆನೂ ಕೂಡ ಪ್ರಾರಂಭ ಆಗಿದೆ. ಈ ತರ ವಿಚಾರದಲ್ಲಿ ಇವತ್ತು ರಾಜಕಾರಣ ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾವುದು ಕೂಡ ಮುಗಿಯೋದಿಲ್ಲ, ನಿರಂತರ ನಡೀತಾ ಇರ್ತದೆ, ಮುಂದೆ ಕೂಡ ನಡೀತದೆ. ನೋಡ್ರಿ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿವೇಚನೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವ ಅರಿವು ಅವ್ರಿಗೆ ಇರಬೇಕಾಗಿತ್ತು. ಇದೇನು ಮೊದಲ ಬಾರಿ ಆಗಿರ್ತಕ್ಕಂಥದ್ದಲ್ಲ. ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ಮೆರವಣಿಗೆಗಳಾಗಿದ್ದಾವೆ. ಮಹಾರಾಷ್ಟ್ರ ಮುಂಬೈನಲ್ಲಿ IPL ಮ್ಯಾಚ್ ಗೆದ್ದಾಗಲೂ ಕೂಡ ಅಲ್ಲೂ ಕೂಡ ಮೆರವಣಿಗೆ ಆಗಿದೆ, ಅಲ್ಲೂ ಕೂಡ ಲಕ್ಷಾಂತರ ಜನ ಸೇರಿದ್ದಾರೆ. ರಾಜಸ್ಥಾನ IPL ಗೆದ್ದಾಗ ಅಲ್ಲೂ ಕೂಡ ಲಕ್ಷಾಂತರ ಜನ ಸೇರಿದ್ದಾರೆ. ಇದೇನು ಮೊದಲ ಬಾರಿಗೆ ಆಗಿರ್ತಕ್ಕಂಥದ್ದಲ್ಲ. ಆದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಪುಕ್ಕಟ ಪ್ರಚಾರವನ್ನ ಗಿಟ್ಟಿಸ್ಕೊಳ್ತಕ್ಕಂಥ ಹಪಾಪ ಏನಿತ್ತು, ಅದಕ್ಕೆ ಇವತ್ತು 11 ಜನ ಅಮಾಯಕರು ಬಲಿ ಕೊಟ್ಟಂತಾಗಿದೆ. ಏನ ಆ ರೀತಿ ಸಾಕಷ್ಟು ತರ್ತಾರೆ, ಬೀಸೋದೊಣ್ಣ ತಪ್ಪಿಸ್ಕೊಳ್ತಾರೆ. ಅವ್ರು ತರಲಿ, ಏನ್ ಕರಡು ಅಂತ ನೋಡೋಣ. ನೋಡಿದ್ವಿ ಈಗೆಲ್ಲ ಬೇರೆ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಅದ್ ಬರ್ಲಿ ಕರಡು, ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಆಗ್ತದೆ. ಕೂಡ ಸಾಕಷ್ಟು ಆಗಿದೆ. ಬಿಜೆಪಿ ಪ್ರಚಾರಕ್ಕಾಗಿ ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತ ಅದೇ ಈ ರೀತಿ ಘಟನೆಗಳು ಸಾಕಷ್ಟು ನಡೆದಿದೆ. ನಾನು ಓಪನ್ ಕಾಲ್ ಕೊಡ್ತಾ ಇದ್ದೀನಲ್ಲಪ್ಪ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಹಿರಂಗ ಚರ್ಚೆಗೆ ಬರಲಿ. ವಿಧಾನಸೌಧ, ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಯಾವ ರೀತಿ ರಾಜ್ಯ ಸರ್ಕಾರ ವೈಫಲ್ಯಗಳು ಆಗಿದ್ದು ಬಹಿರಂಗವಾಗಿ ಚರ್ಚೆ ಮಾಡೋದು ನಾವು ತಯಾರಿದ್ದೇವೆ. ಧನ್ಯವಾದ. ಥ್ಯಾಂಕ್ ಯು.